ನಿಮಗೆ ಈ ರೀತಿಯಾಗುತ್ತಿದ್ದರೆ ದೇವರು ನಿಮಗೆ ಒಲಿದಿದ್ದಾನೆ ಎಂದರ್ಥ. ದೇವರ ಮೇಲೆ ಅತಿಯಾದ ಭಕ್ತಿ ಭಾವವನ್ನು ಹೊಂದಿರುವವರಿಗೆ ದೇವರು ಎಂದಿಗೂ ಕೈಬಿಡಲಾರ. ದೇವರಿಗೆ ಇಂತಹ ವ್ಯಕ್ತಿಗಳ ಮೇಲೆ ಅಪಾರವಾದ ಪ್ರೀತಿ ಇರುತ್ತದೆ. ದೇವರು ನಮಗೆ ಒಲಿದಿದ್ದರೆ ಯಾವೆಲ್ಲ ಸೂಚನೆಗಳು ನಮಗೆ ಸಿಗುತ್ತದೆ. ದೇವರ ಪ್ರೀತಿಗೆ ನಾವು ಪಾತ್ರರಾಗಿದ್ದರೆ ಈ 5 ಭಾವನೆಗಳು ಹುಟ್ಟಿಕೊಳ್ಳುತ್ತವೆ. ತಂದೆ ಮತ್ತು ಮಕ್ಕಳ ನಡುವಿನ ಪ್ರೀತಿ ಹೇಗಿರುತ್ತದೆಯೋ ಹಾಗೆ ಶುದ್ಧ ಮನಸ್ಸಿನ ಆಸ್ತಿಕನಿಗೂ ದೇವರಿಗೂ ನಡುವೆ ಆಳವಾದ ಸಂಬಂಧವಿರುತ್ತದೆ. ಯಾವುದೇ ಒಬ್ಬ ವ್ಯಕ್ತಿಯ ಭಕ್ತಿ ದೇವರಿಗೆ ಇಷ್ಟವಾದರೆ ಆ ಭಕ್ತನ ಬಗ್ಗೆ ವಿಶೇಷವಾದ ಒಲವನ್ನು ಹೊಂದಿರುತ್ತಾನೆ. ದೇವರಿಗೆ ತನ್ನ ಭಕ್ತನು ದುಃಖವನ್ನು ಅನುಭವಿಸುವುದು ಇಷ್ಟವಾಗುವುದಿಲ್ಲ. ಆತನನ್ನು ಒಬ್ಬಂಟಿಯಾಗಿ ಇಡಲು ಇಷ್ಟಪಡುವುದಿಲ್ಲ. ಅವನು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದಾಗಲೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವನಿಗೆ ಸಹಾಯ ಮಾಡಲು ಬರುತ್ತಾನೆ. ದೇವರು ತನ್ನ ಭಕ್ತರ ನಂಬಿಕೆ ಮತ್ತು ಪ್ರೀತಿಗೆ ಒಲಿದಾಗ ಖಂಡಿತವಾಗಿಯೂ ಕೆಲವು ಸೂಚನೆಗಳನ್ನು ನೀಡುತ್ತಾನೆ. ಆ ಚಿಹ್ನೆಗಳ ಕುರಿತು ನೀವಿಲ್ಲಿ ತಿಳಿದುಕೊಳ್ಳಬಹುದು. ಪೂಜೆ ಮಾಡುವುದರಲ್ಲಿ ಸಂತೋಷ. ನೀವು ದೇವರನ್ನು ಪೂಜಿಸುವಾಗ ಅಥವಾ ಆತನನ್ನು ಪ್ರಾರ್ಥಿಸುವಾಗ ಆತನ ಹೆಸರುಗಳಾಗಿರಬಹುದು ಅಥವಾ ಆತನಿಗೆ ಸಂಬಂಧಿಸಿದ ಭಜನೆಯಾಗಿರಬಹುದು ನಿಮ್ಮ ಮನಸ್ಸಿನಲ್ಲಿ ಮೂಡಲು ಪ್ರಾರಂಭಿಸುತ್ತದೆ. ನೀವು ದೇವರನ್ನು ಪೂಜಿಸುವ ಸಮಯದಲ್ಲಿ ನಿಮಗೆ ಅತಿಯಾದ ಸಂತೋಷವಾಗುತ್ತದೆ. ದೇವರನ್ನು ಪದೇ ಪದೇ ಪೂಜಿಸಬೇಕೆನ್ನುವ ಆಸೆ ಹುಟ್ಟಿಕೊಳ್ಳುತ್ತದೆ. ಮನಸ್ಸಿನಲ್ಲಿ ಶಾಂತಿ. ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಸಂತೋಷ ಮತ್ತು ಶಾಂತಿಯ ಭಾವನೆಯನ್ನು ಅನುಭವಿಸುತ್ತೀರಿ. ಒಳಗೊಳಗೆ ಏನೋ ಖುಷಿಯಾದ ಅನುಭವವಾಗುತ್ತದೆ. ಈ ಸಂತೋಷದ ಭಾವನೆಯು ದೇವರು ತನ್ನ ಭಕ್ತನನ್ನು ಸ್ಮರಿಸುತ್ತಿದ್ದಾನೆ ಎಂಬುದನ್ನು ಹೇಳುತ್ತದೆ. ದೇವರನ್ನು ನೋಡಲು ಕಾತುರ. ಎಷ್ಟೋ ಸಲ ಬಿಡುವಿಲ್ಲದಿದ್ದರೂ ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತದೆ. ನಿಮ್ಮ ಮನಸ್ಸು ದೇವರನ್ನು ನೋಡಲು ಹಾತೊರೆಯುತ್ತದೆ. ನಿಮ್ಮ ದೇವರು ನಿಮ್ಮನ್ನು ನೆನಪಿಸಿಕೊಂಡಾಗ ಈ ಆತಂಕವು ಬರುತ್ತದೆ ಎಂದು ಹೇಳಲಾಗುತ್ತದೆ. ಎಷ್ಟೇ ಸಂದಿಗ್ಧ ಪರಿಸ್ಥಿತಿ ಎದುರಾದರೂ 1 ನಿಮಿಷವಾದರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕೆನಿಸುತ್ತದೆ. ಇನ್ನು ಕನಸಿನಲ್ಲಿ ದೇವರು ತನ್ನ ಭಕ್ತನನ್ನು ಸ್ಮರಿಸಿದಾಗ ಒಳಗಿನಿಂದ ಏನಾದರೂ ಒಳ್ಳೆಯದನ್ನು ಅನುಭವಿಸುತ್ತಾನೆ ಮತ್ತು ಕೆಲವೊಮ್ಮೆ ನಿಮ್ಮ ಭಗವಂತ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾನೆ ಎಂದು ನೀವು ಭಾವಿಸಿದಾಗ ಅಂತಹ ಕನಸುಗಳು ಸಹ ಬರುತ್ತವೆ. ಕನಸಿನಲ್ಲಿ ನೀವು ದೇವರನ್ನು ನೋಡಲು ಪ್ರಾರಂಭಿಸುತ್ತೀರಿ. ನೀವು ದೇವರನ್ನು ಇಷ್ಟಪಟ್ಟಾಗ ಭಗವಂತನು ತನ್ನ ಭಕ್ತನನ್ನು ಇಷ್ಟಪಡಲು ಪ್ರಾರಂಭಿಸಿದಾಗ ಒಬ್ಬ ವ್ಯಕ್ತಿಯು ಭಗವಂತನನ್ನು ಇಷ್ಟಪಡುತ್ತಾನೆ ಎಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರ ಭಕ್ತಿಯಲ್ಲಿ ಕಳೆದು ಹೋಗಲು ಪ್ರಾರಂಭಿಸುತ್ತೀರಿ. ದೇವರು ನಿಮ್ಮನ್ನು ಸ್ಮರಿಸುತ್ತಿದ್ದಾನೆ ಎಂಬುದನ್ನು ಇದು ಸೂಚಿಸುತ್ತದೆ. ದೇವರು ನಿಮಗೆ ಒಲಿದಿದ್ದರೆ ಹೀಗೆಲ್ಲ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.